ಫಸ್ಟ್ ಆಫ್ ಆಲ್ ಹೇಳಬೇಕು ಅಂದರೆ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಬಂದಿದ್ದು JDS ಇಂದ ಬರಬೇಕಾದ್ರೆ, ಕಾಂಗ್ರೆಸ್ ಪಕ್ಷಕ್ಕೆ ಬರಬೇಕಾದ್ರೆ ಅವ್ರ ಜೊತೆ ಯಾರಿದ್ರು? ನಮ್ಮ HSC ಮಾದೇವಪ್ಪರೇ ಜೊತೆಲಿ ಬಂದಿದ್ದು, ಬೇರೆ ಯಾರೂ ಬರಲಿಲ್ಲ. ಅದನ್ನು ಅವರು ನೆನಿಬೇಕಾಗಿತ್ತು. ಈಗ ನಾವು ನಮ್ಮ ಹಿಂದೂ ಸಂಪ್ರದಾಯ ಪ್ರಕಾರವಾಗಿ ನಾವು ಹೇಳ್ಬೇಕಂದ್ರೆ ನಮ್ಗೆ ಯಾವುದಾದ್ರು ಸಹಾಯ ಮಾಡಿದಾಗ ನಾವು ನೆನೆಸ್ಕೊಳ್ಳೋ ಜಾಸ್ತಿ ನಮಗೆ ಸಹಾಯ ಮಾಡಿದ್ರಪ್ಪ ಅಂತ. ನಮ್ಮ ಸಿದ್ದರಾಮಯ್ಯ ಅವರು ಬಂದು ನಮ್ಮ HSC ಮಾದೇವಪ್ಪರ ನೆನೆಸ್ಕೊಂಡು ಆ ದಿನದಿಂದ ನೆನೆಸ್ಕೊಂಡು ಅವ್ರಿಗೆ ಒಂದು ಕೊಡಬೇಕಾಗಿತ್ತು. ಯಾಕೆ ಅವರು ಕೊಡಲಿಲ್ಲ? ಅದೊಂದು ಮನಸ್ಸಿಗೆ ತುಂಬ ಭಾಳ ಬೇಜಾರಾಗಿದೆ. ಅದಕ್ಕೆ ನಮ್ಮ ಶ್ರೀನಿವಾಸ ಪ್ರಸಾದ್ ಸಾಹೇಬರು ಇದ್ದಾಗ ಅವರು ಹಿರಿಯರು, ಅವ್ರ ಬದಲಿಗೆ ಈಗ ಅವರು ತೀರೋಗಿದ್ದಾರೆ. ಅವ್ರ ಬದಲಿಗೆ ನಮ್ಮ HSC ಮಾದೇವಪ್ಪ ಇದ್ದಾರೆ. ಅದಕ್ಕೆ ಹಿರಿಯ ಮನುಷ್ಯರು, ಹಾಗಾಗಿ ಅವ್ರಿಗೆ ಕೊಡಲೇಬೇಕು ಮೇಡಮ್. ಕೊಡಲಿಲ್ಲ ಅಂತಂದರೆ ಉಗ್ರ ಹೋರಾಟ ನಾವು ಮಾಡ್ತೀವಿ ಮೇಡಮ್, ಬಿಡಲ್ಲ ಮೇಡಮ್. ಯಾವ ರೀತಿಯ ಹೋರಾಟವನ್ನ ನಾವು ಉಪವಾಸ ಸತ್ಯಾಗ್ರಹ ಮಾಡ್ತೀವಿ ಮೇಡಮ್, ಎಲ್ಲ ಹೆಣ್ಮಕ್ಳು ಸೇರಿಕೊಂಡು. ನಾವು ಯಾಕಂದರೆ ಇವತ್ತು SC ಕ್ಯಾಟಗಿರಿಯವರು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದಾಗೆ ಕಿತ್ಕೋಬೇಡಿ ಅಂತ ಹೇಳಿದ್ದಾರೆ, ಪಡ್ಕೋತೀವಿ, ಕೇಳ್ತೀವಿ, ತಟ್ಟಿ ಕೇಳೋ ಹಕ್ಕು ಬಾಬಾ ಸಾಹೇಬ್ ಅಂಬೇಡ್ಕರ್ ನಮಗೆ ಕೊಟ್ಟಿದ್ದಾರೆ. ಹಾಗಾಗಿ ನಾವು ಕೇಳ್ತೀವಿ, ತಾಳ್ಮೆಯಿಂದ ಕೇಳ್ತೀವಿ. ನಮ್ಮ ತಾಳ್ಮೆ ಪರೀಕ್ಷೆ ಮಾಡಬೇಡಿ ಅಂತ ಹೇಳಬೇಕು ಅವ್ರಿಗೆ. ದಯಮಾಡಿ DK ಶಿವಕುಮಾರ್ ಸಾಹೇಬ್ರವರೇ ಹಾಗೂ ನಮ್ಮ ಮಾಜಿ ಮುಖ್ಯಮಂತ್ರಿ ಆದ ನಮ್ಮ ಸಿದ್ದರಾಮಯ್ಯ ಅವರೇ ನಿಮಗೆ ಹೇಳ್ತಾ ಇದ್ದೀನಿ, ಕೊನೆಯದಾಗಿ ಹೇಳ್ತಾ ಇದ್ದೀವಿ, ದಯಮಾಡಿ ನಮ್ಮ HSC ಮಾದೇವಪ್ಪರಿಗೆ ಸ್ಥಾನ ನೀವು ಕೊಡಲೇಬೇಕು. ಕೊಡಲಿ ಅಂದರೆ ದೊಡ್ಡ ಉಗ್ರ ಹೋರಾಟ ನಾವು ಮಾಡೇ ಮಾಡ್ತೀವಿ ಮೇಡಮ್. ಅದು ಸಿಗೋ ಗಂಟ ನಾವು ಬಿಡಲ್ಲ ಮೇಡಮ್.